ಇದು ಈ ಸ್ಯಾರಿಗೆ 18 ವರ್ಷ ಆಯಿತು. ಇದು 18 ವರ್ಷದ ಹಿಂದಿಂದು ಸ್ಯಾರಿ. ಒಂದೇ ಥರ ಹಾಕಿ ಹಾಕಿ ಬೋರ್ ಆಗಿತ್ತು. ಹಾಗಾಗಿ ಇದರ ಮೇಕ್ ಓವರ್ ಮಾಡಿದ್ದು ನಾನೇ. ಇದಕ್ಕೆ ಕಾಂಟ್ರಾಸ್ಟ್ ಇದು ಲೇಸ್ ಕೊಟ್ಟಿದ್ದು, ಈ ಥರ ಸ್ಟಿಚ್ ಮಾಡಿದ್ದು ಇದು ನಾನೇ. ಮತ್ತು ಇದರದ್ದು ಬ್ಲೌಸ್ ಕೂಡ ಪ್ಲೇನ್ ಇತ್ತು, ಇಷ್ಟದ ಸ್ಲೀವ್ ಇದ್ದು ಪ್ಲೇನ್ ಇತ್ತು. ಈಗ 18 ವರ್ಷದ ನಂತರ ಅದೇ ಥರ ಹಾಕಲಿಕ್ಕೆ ನನಗೆ ಬೋರ್ ಆಯಿತು. ಹಾಗಾಗಿ ನಾನು ಇದನ್ನು ಮೇಕ್ ಓವರ್ ಮಾಡಿದ್ದೇನೆ. ನೋಡಿ, ಬ್ಲೌಸ್ ಶಾರ್ಟ್ ಮಾಡಿದ್ದೇನೆ. ಆಮೇಲೆ ಬ್ಯಾಕ್ ಸೈಡ್ ತೋರಿಸ್ತೇನೆ ನಿಮಗೆ. ನೋಡಿ, ನಾನು ಬ್ಯಾಕ್ ಸೈಡ್ ಇಷ್ಟು ಎಂಬ್ರಾಯ್ಡ್ರಿ ಮಾಡಿದ್ದೇನೆ. ಇದನ್ನು ಎಷ್ಟು ಡಿಸೈನ್ ಮಾಡಿದ್ದೇನೆ. ಹೀಗೆ ಈಗ ತುಂಬ ಖುಷಿ ಆಗ್ತದೆ ಹಾಕ್ಕೊಳ್ಳಿಕ್ಕೆ. ನೀವು ಕೆಲವು ಟೇಲರ್ ಹತ್ರ ಎಲ್ಲ ಕೊಟ್ಟರೆ ಆಲ್ಟರ್ನೇಟ್ ಮಾಡಿಕೊಡಿ, ಮೇಕ್ ಓವರ್ ಮಾಡಿಕೊಡಿ ಅಂತ ಹೇಳಿ ಕೊಟ್ಟರೆ, ಈಗ ಸ್ಯಾರಿನ ಏನು ಮಾಡ್ತಾರೆ, ಚೇಂಜ್ ಮಾಡಿಕೊಡಿ, ಲೇಸ್ ಹಾಕ್ಕೊಡಿ ಬೇರೆ ಅಂತ ಹೇಳಿದರೆ ಅವ್ರು ಬೇರೆ ಯಾವುದಾದ್ರೂ ಲೇಸ್ ಹಾಕಿ ಕೊಡ್ತಾರೆ. ಆ ಲೇಸ್ ಚೆನ್ನಾಗಿರುತ್ತೆ, ಆದರೆ ಅದಕ್ಕೆ ಸೂಟ್ ಆಗಬೇಕಲ್ಲ, ಆ ಸ್ಯಾರಿಗೆ ಸೂಟ್ ಆಗಬೇಕಲ್ಲ, ಅದು ನಮಗೆ ಚೆನ್ನಾಗಿ ಕಾಣಬೇಕಲ್ಲ. ಆ ಥರ ಅದಕ್ಕೆ ಐಡಿಯಾ ಬೇಕು. ಹಾಗೆ ಒಟ್ರಾಸಿಗೆ ಹಾಕಲಿಕ್ಕೆ ಆಗೋದಿಲ್ಲ. ನಾನು ಮಾಡ್ತೀನಿ ಇದನ್ನೆಲ್ಲ. ನನ್ನೆಲ್ಲ ಸ್ಯಾರಿಗಳನ್ನು, ನಾನು ಹಳೆಯ ಸ್ಯಾರಿಗಳನ್ನು ನಾನು ಹೊಸದಾಗಿ ನಾನು ರೀಕ್ರಿಯೇಟ್ ಮಾಡ್ತೀನಿ. ನಾನು ಇದು ಕಾಂಟ್ರಾಸ್ಟ್ ಬಾರ್ಡ್ರ್ ಮಾತ್ರ ನಾನು ಇದನ್ನು ಕೊಟ್ಟಿದ್ದು. ಆದರೆ ಉಳಿದ ಕೆಲವು ಸೀರೆಗಳನ್ನು ನಾನು ತುಂಬ ಮೇಕ್ ಓವರ್ ಮಾಡ್ತೇನೆ. ಇದನ್ನು ಕೂಡ ನಾನು ಒಂದು ಟೈಮ್ ಮಾಡ್ತೇನೆ. ಈಗ ಇಷ್ಟೇ ಸಿಂಪಲ್ ಇರುತ್ತೆ. ಇದು ಸ್ಯಾರಿ ಫುಲ್ಲು ನಾನು ಇದನ್ನು ವರ್ಕ್ ಮಾಡ್ತೀನಿ. ಬೇಕಾದವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಮಂಗಳೂರು ಮತ್ತು ಪುತ್ತೂರು ನಾನು ಕೊಡ್ತೇನೆ, ಡೆಲಿವರಿ ಕೊಡ್ತೇನೆ ಅಲ್ಲ, ಸಾರಿ, ನಾನು ಆರ್ಡ್ರ್ ತಗೊಳ್ತೇನೆ. ಮತ್ತು ಒಂದು ಪ್ಲೇಸಲ್ಲಿ ನಾನು ಅದನ್ನಲ್ಲಿ ಕೊಟ್ಟಿರ್ತೇನೆ, ನೀವು ಕಲೆಕ್ಟ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಒಮ್ಮೆ ಈ ಹೆಂಗಸರಿಗೆ ಎಷ್ಟು ಸೀರೆ ಇದ್ದರೂ, ಹೆಣ್ಮಕ್ಳಿಗೆ ಹೆಂಗಸರಿಗೆ ಎಷ್ಟು ಸೀರೆಗಳಿದ್ರು ನಮಗೆ ಅದು ಸಾಕಾಗೋದಿಲ್ಲ. ಒಂದು ಫಂಕ್ಷನಿಗೆ ಹುಟ್ಟಿದ್ದನ್ನು ಪುನಃ ನಾವು ಇನ್ನೊಂದು ಫಂಕ್ಷನ್ಗೆ ಅದನ್ನೇ ಉಡೋಕ್ಕೆ ನಮಗೆ ಇಷ್ಟ ಆಗೋದಿಲ್ಲ. ಆದರೆ ಆ ಸೀರೆನ ಬಿಟ್ಟಾಕೋಕ್ಕೂ ಮನಸ್ಸಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದ್ರ ಮೇಲೆ ಒಂದು ಸೆಂಟಿಮೆಂಟ್ ಇರುತ್ತೆ. ಅಂಥ ಟೈಮಲ್ಲಿ ನಾವು ಅದು ಪುನಃ ನಮ್ಗೆ ಇಷ್ಟ ಆಗೋ ಹಾಗೆ, ಖುಷಿ ಆಗೋ ಹಾಗೆ ಅದನ್ನು ಮತ್ತೆ ನಾವು ವೇರ್ ಮಾಡಬೇಕಂತ ಹೇಳಿ ಆದರೆ ಈ ರೀತಿ ಮೇಕ್ ಓವರ್ ಮಾಡ್ಕೊಳ್ಬೋದು. ಇದು ಜಸ್ಟ್ ಸಿಂಪಲ್ಲಾಗಿ ನಾನು ಇಷ್ಟೇ ಮಾಡಿದ್ದು. ಸ್ಯಾರಿ ಸಿಂಪಲ್, ಒಂದು ಬಾರ್ಡ್ರ್ ಮಾತ್ರ ನಾನು ಮಾಡಿದೆ, ಕಾಂಟ್ರಾಸ್ಟ್ ಬಾರ್ಡ್ರ್ ಮಾತ್ರ ಮಾಡಿದ್ದೇನೆ. ಬ್ಲೌಸನ್ನು ನಾನು ಗ್ರ್ಯಾಂಡ್ ಮಾಡಿದ್ದೇನೆ. ಇದೆಲ್ಲ ಫುಲ್ಲಿ ಹ್ಯಾಂಡ್ ವರ್ಕು. ಇದು ಎಲ್ಲದೂ ಹ್ಯಾಂಡ್ ವರ್ಕೇ. ಇದು ನನಗೆ ಒಂದು 2-3 ತಾಸು ಹಿಡಿಯಿತು. ನನಗೆ ಎಷ್ಟು ಮಾಡಲಿಕ್ಕೆ ಒಂದು 3 ತಾಸು ಹಿಡಿದಿರ್ಬಹುದು ಅಷ್ಟೇ. ಸ್ಟಿಚ್ ಮಾಡಿದ ಮೇಲೆ ನಾನು ಮಾಡಿದ್ದು. ಇದು ಸ್ಟಿಚ್ ಮಾಡುವಾಗ ಪ್ಲೇನೇ ಇದ್ದದ್ದು. ಇದು ಮೊದಲು ಪ್ಲೇನ್ ಬ್ಲೌಸೇ ನಾನು ಹಾಕಿದ್ದು, ಇಷ್ಟದಾಗಿ ಇಲ್ಲಿ ಇದೆ ಬಾರ್ಡ್ರ್ ಸೈಡಿಂದ. ಸ್ಟಿಚ್ ಮಾಡಿ ಆದಮೇಲೆ ಇದೆಲ್ಲ ಆಲ್ಟರ್ನೇಟ್ ಮಾಡಿದ್ದು. ಸ್ಟಿಚ್ ಮಾಡಿ ಆಗಿದೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನೀವೇನು ಚಿಂತೆ ಮಾಡಬೇಡಿ. ನಾನು ಯಾವ ಟೈಪ್ ಬೇಕಾದ್ರೂ ನಿಮಗೆ ಆಲ್ಟರ್ನೇಟ್ ಮಾಡಿ ಕೊಡ್ತೇನೆ. ಬೇಕಾದವರು ಕಾಮೆಂಟ್ ಮಾಡಿ, ನಾನು ಮತ್ತೆ ಕಾಂಟ್ಯಾಕ್ಟ್ ಮಾಡಿ ನಾನು ಎಲ್ಲಿ ಅಂತ ಹೇಳ್ತೇನೆ. ಆಗ ನೀವು ಅದನ್ನು ನಿಮ್ಮ ಸ್ಯಾರಿ ಅಥವಾ ಬ್ಲೌಸನ್ನು ಕೊಟ್ಟರೆ ನಾನು ಅದನ್ನು ನಿಮಗೆ ಬೇಕಾದ ರೀತಿಯಲ್ಲಿ, ಅಥವಾ ನನಗೆ ಯಾವ ರೀತಿ ಐಡಿಯಾ ಬರ್ತದೆ ಆ ರೀತಿಯಲ್ಲಿ ಒಟ್ಟಿನಲ್ಲಿ ಚೆಂದ ಕಾಣುವ ಹಾಗೆ ನಾನು ರೆಡಿ ಮಾಡಿ ನ್ಯೂ ಲುಕ್ಕಲ್ಲಿ ನಿಮಗೆ ವಾಪಸ್ ಕೊಡ್ತೀನಿ. ಅದಕ್ಕೆ ಬೇಕಾಗುವಷ್ಟು ಚಾರ್ಜನ್ನು ನಾನು ಮಿನಿಮಮ್ ಚಾರ್ಜನ್ನು ಮಾಡ್ತೀನಿ. ಯಾಕೆಂದರೆ ಇದು ನನಗೆ ಬಿಸ್ನೆಸ್ ಅಂತಲ್ಲ, ಇದು ನನ್ನ ಹಾಬಿ. ನನಗೆ ತುಂಬ ಇಷ್ಟ ಈ ಫ್ಯಾಷನ್ ಡಿಸೈನಿಂಗು. ಹಾಗಾಗಿ ನಾನು ಅದನ್ನು ಮಾಡ್ತಾ ಇದ್ದೀನಿ. ಅಗತ್ಯ ಇದ್ದವರು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಇನ್ನೊಂದು ಹೊಸ ವಿಷಯದೊಂದಿಗೆ ಅಥವಾ ಹೊಸ ಸ್ಯಾರಿಯೊಂದಿಗೆ ನಾನು ಬರ್ತೀನಿ. ನಮಸ್ಕಾರ.